ಭಗವಂತನು ಈ ಪ್ರಪಂಚದಲ್ಲಿ ಪರ್ವತಗಳು, ನದಿಗಳು, ಹಲವಾರು ರೀತಿಯ ಪಕ್ಷಿಗಳು, ಮನುಷ್ಯರನ್ನು ಸೃಷ್ಟಿ ಮಾಡುತ್ತಾನೆ. ಆ ಭಗವಂತನ ಕೃಪೆಯಿಂದ ತನಗೆ ತಾನೇ ಸೃಷ್ಟಿಯಾಗಿರುವ ಈ ಮರ ಎಲ್ಲಿದೆ ಗೊತ್ತಾ? ಇದರ ಇತಿಹಾಸ ಏನು ಅಂತ ತಿಳಿಯೋಣ ಬನ್ನಿ. 100 ವರ್ಷದ ಇತಿಹಾಸ ಉಳ್ಳ ಒಂದು ದೇವ್ರ ಮರನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಹೌದು ಗೈಸ್, ಬನ್ನಿ. ಇಲ್ಲಿ ಗಂಗಮ್ಮ ದೇವಿಯ ಪವಾಡವಿದೆ. ಇದೆ ಗೈಸ್ ಆ ಮರ. ಹಾಯ್ ಗೈಸ್, ಇದರಲ್ಲಿ 3 ಮರ ಇದೆ. ಅದು ಯಾವ್ದು ಗೊತ್ತಾ? ಆಲದ ಮರ, ಬೇವಿನ ಮರ, ಹಳ್ಳಿ ಮರ. ಗೈಸ್, ಈ ಮರನ ಯಾರು ಉಳಿಸಿಲ್ಲ ಗೈಸ್, ಅವೇ ಸದಾ ಅವೇ ಉಳ್ಕೊಂಡಿರೋದು. ಇಲ್ಲಿ ಸುಮಾರು ಜನರ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ. ಹೌದು ಗೈಸ್, ಈ ದೇವರ ಮರದ ವಿಶೇಷತೆ ಮತ್ತು ಪವಾಡಗಳನ್ನು ಏನು ಅಂತ ವಿಶೇಷ ಜನಗಳನ್ನ ಮತ್ತು ಪೂಜಾರಿಗಳನ್ನ ಕೇಳೋಣ. ಬನ್ನಿ ಗೈಸ್. ದೇವರ ಸೃಷ್ಟಿಯಲ್ಲಿ ಹುಟ್ಟಿದ ಈ ಮರಕ್ಕೆ 100 ವರ್ಷ ಇತಿಹಾಸ ಇದೆ. ಇದರಲ್ಲಿ ಗಂಗಮ್ಮ ದೇವಿಯು ನೆಲೆಸಿದ್ದಾಳೆ. ದತ್ತಾತ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನು ಕಟ್ಟಿಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದಿದ್ದಾರೆ. ಈ ಅಪರೂಪದ ಮರ ಮತ್ತು ಗಂಗಮ್ಮ ದೇವಿಯು ನೆಲೆಸಿರುವ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಲೂರು ತಾಲೂಕು ಚಿಂತಮಾಕ್ಲಹಳ್ಳಿ ಅಂತ. ಇಲ್ಲಿ ಚಿಕ್ಕದಾಗಿ ಗುಡಿ ಇತ್ತು. ಇದನ್ನು ನಾವು ನಮ್ಮ ಅರಿಕೆಗಳು ಬೇಡಿಕೆ ಎಲ್ಲ ಮಾಡಿಕೊಂಡು ಅವಾಗ ನನಗೆ ಸ್ವಲ್ಪ ಮೇಲ್ ಕಾಣಿಸ್ತು. ಮತ್ತು ನಾವು ಒಂದು ಮಟ್ಟಕ್ಕೆ ಬೆಳೆದುಕೊಂಡು ಬಂದವು. ಅದೇ ಥರ ಇಲ್ಲಿ ಈ ಗುಡಿಯನ್ನು ನಾವು ಚಿಕ್ಕ ಗುಡಿಯನ್ನು ಡೆಮಾಲೇಷನ್ ಮಾಡಿಬಿಟ್ಟು ಹೊಸದಾಗಿ ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿರುವಂತಹ ಜಾಗ ಇವರ ನಮಗೂ ನೀಡಿದ್ದು. ಒಳ್ಳೇದಾಗಿದ್ದಕ್ಕೆ ಇವ್ರ ಹತ್ರ ಹೋಗಿ ಕೇಳಿದಾಗ ಇಲ್ಲಿ ಜಾಗ ಕೊಡಪ್ಪ, ನಾನು ಗುಡಿ ನಿರ್ಮಿಸಬೇಕು ಅಂತ ಹೇಳಿದೆ. ಆಯಿತು ಕೊಡ್ತೀವಿ ಅಂತ ಅವ್ರು ಮಾಡಿದ್ರು. ಇದರ ಜೊತೆಗೆ ಹೊಸದಾಗಿ ದತ್ತಾತ್ರೇಯ ಅವರನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಪುರಾತನ ಕಾಲದಿಂದ ಗಂಗಮ್ಮ ತಾಯಿಯವರ ದೇವಸ್ಥಾನ ಚಿಕ್ಕದಾಗಿತ್ತು. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬರ್ತಾ ಇತ್ತು. ನಮಸ್ಕಾರ ವೀಕ್ಷಕರೇ, ಇದು ಚಿಕ್ಕಮಕ್ಕಳಲ್ಲಿ ಚೇಲೂರು ತಾಲೂಕಲ್ಲಿ ಗಂಗಮ್ಮ ತಾಯಿ ಸುಮಾರು ವರ್ಷಗಳಿಂದ, ಅಂದರೆ ಹಿಂದೆ ಒಂದು ಮರ ಇದೆ. ಅದು 100 ವರ್ಷಗಳ ಇತಿಹಾಸ ಇರುವಂತಹ ಮರ. ಒಂದೇ ಮರದಲ್ಲಿ ಆಲದ ಮರ, ಬೇವಿನ ಮರ, ಅರಳಿ ಮರ, ಹಾಗೆ ಇದನ್ನು ದೇವರ ಮರ ಅಂತಲೇ ಕರೀತಾರೆ. ಈ ಮರಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಆರೋಗ್ಯ ಮತ್ತು ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅವರಿಗೆ ಪರಿಹಾರ ಸಿಕ್ಕಿದೆ. ಸುಮಾರು ಜನರಿಗೆ ಸಿಕ್ಕಿದೆ. ಹಾಗೆ ಸಿಕ್ಕಿರೋರೊಬ್ಬರು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ದುಡ್ಡು ಸಹ ಅವರೇ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ಆ ಜಾಗಕ್ಕೆ ಒಬ್ಬರು ಅವರ ಹೆಸರನ್ನು ಚಲಪತಿ ಅಂತ ಈ ಜಾಗ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಹಾಗೆ ನಿಮಗೂ ಭಕ್ತಾದಿಗಳಿಗೂ ಒಳ್ಳೇದಾಗಲಿ. ಈ ಜಾಗದ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ. ನೀವು ಬಂದು ನಿಮ್ಮ ಸಮಸ್ಯೆ